ಜನಮನ ಗೆದ್ದ ವಿಜ್ಞಾನಿ ಡಾಕ್ಟರ್ ಆರ್ ಶ್ರೀಧರ್, ಪದ್ಮಶ್ರೀ 2026. ನಾನು ಯಾವಾಗಲೂ ನನ್ನ ಹೊಸ ಯೋಜನೆಗಳನ್ನ ಶೂನ್ಯ ಬಜೆಟ್ನೊಂದಿಗೆ ಶುರು ಮಾಡ್ತೇನೆ. ನನಗೆ ಅನೇಕ ಜನರ, ಅನೇಕ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಸಿಕ್ಕಿದೆ. ಏಷ್ಯಾದ ಪ್ರತಿಷ್ಠಿತ ಕಲಾ ಸಂಸ್ಥೆ ಚೆನ್ನೈನ ತಂಬರಂನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜು ಡಾಕ್ಟರ್ ಶ್ರೀಧರ್ ಅವರ ಜೀವನದ ಮೇಲೆ ಪ್ರಭಾವ ಬೀರಿತು. ಅವರನ್ನು ಬೆಳೆಸಿದ ಅವರ ಪ್ರೀತಿಯ ಅಜ್ಜ ಅಲ್ಲಿ ತಮಿಳು ವಿಭಾಗದ ಮುಖ್ಯಸ್ಥರಾಗಿದ್ದರು. ದೃಷ್ಟಿಹೀನರಾಗಿದ್ದ ಅವರ ಅಂಕಲ್ ಕೈ ಬರಹದ ಮ್ಯಾಗಝೀನ್ ಪ್ರಕಟಿಸುವಂತೆ ಒತ್ತಾಯಿಸಿದರು. ಅದು ಪ್ರಸಿದ್ಧ ಪತ್ರಿಕೆ ಸ್ವದೇಶ ಮಿತ್ರನ್ನಲ್ಲಿ ಜನಪ್ರಿಯ ವಿಜ್ಞಾನದ ಅಂಕಣಕ್ಕೆ ಕಾರಣವಾಯಿತು. ಡಾಕ್ಟರ್ ಶ್ರೀಧರ್ ಕೆಮಿಸ್ಟ್ರಿಯಲ್ಲಿ PhD ಮುಗಿಸಿದಾಗ MCCಯಲ್ಲಿ ಪ್ರಾಧ್ಯಾಪಕರಾಗಲು ಬಯಸಿದ್ದರು, ಆದರೆ ಆಗಲಿಲ್ಲ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವಕಾಶ ಸಿಕ್ಕಿತು. ನ್ಯೂಸ್ ಪೇಪರ್ ಮ್ಯಾಗಝಿನ್ಗಳಲ್ಲಿ ಸೈನ್ಸ್ ಬಗ್ಗೆ ಬರೆಯೋಕೆ ಅವಕಾಶ ಸಿಕ್ತು. ನಾನು ಆಲ್ ಇಂಡಿಯಾ ರೇಡಿಯೋ ನೆಟ್ವರ್ಕ್ನ ಮೊದಲ ಸೈನ್ಸ್ ರಿಪೋರ್ಟರ್ ಆಗಿ ಆಯ್ಕೆಯಾದೆ. ಡಾಕ್ಟರ್ ಶ್ರೀಧರ್ ಮುಂದಿನ 23 ವರ್ಷ ಚೆನ್ನೈ, ಕೊಯಮತ್ತೂರ್, ನಂತರ ದೆಹಲಿಯ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ನಿರ್ವಹಿಸಿದರು. ಎಲ್ಲಾ ಸಮಯದಲ್ಲೂ ಡಾಕ್ಟರ್ ಶ್ರೀಧರ್ ಸೈನ್ಸ್ ಫೆಸ್ಟಿವಲ್ ಮತ್ತು ಮೀಟಿಂಗ್ ಆಯೋಜಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ಶಿಕ್ಷಣಕ್ಕಾಗಿ ಈ ಮಾಧ್ಯಮವನ್ನು ಬಳಸುತ್ತಿದ್ದರು. ಅವರ ಪ್ರಕಾರ ರೇಡಿಯೋ ಸಂವಾದಾತ್ಮಕ ಮತ್ತು ಭಾಗವಹಿಸುವಿಕೆಯಾಗಿರಬೇಕು. ಇದು ಮಾಧ್ಯಮಕ್ಕೆ ಹೊಸ ದಿಕ್ಕು ಆಗಿತ್ತು. 1991ರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಜೊತೆಗೆ ಅವರು ಮಕ್ಕಳಿಗಾಗಿ 18 ಭಾಷೆಗಳಲ್ಲಿ ವಿಜ್ಞಾನ ವಿಧಿ ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ದೂರದರ್ಶನದಲ್ಲಿ ವರ್ಷಗಟ್ಟಲೆ ನಡೆಯಬಹುದಾದ್ರೆ ಸುದೀರ್ಘ ಸಮಯದವರೆಗೆ ರೇಡಿಯೋ ಧಾರಾವಾಹಿ ಯಾಕೆ ನಡೀಬಾರದು? ರೇಡಿಯೋ ಕಾರ್ಯಕ್ರಮ ದ ಸ್ಟೋರಿ ಆಫ್ ಮ್ಯಾನ್, ಮಾನವನ ವಿಕಾಸವನ್ನು ಮಾಡಲಾಯಿತು. ಇದು ವಿಶ್ವದ ಅತಿ ಹೆಚ್ಚು ಕಾಲ ಮಕ್ಕಳಿಗಾಗಿ ರೇಡಿಯೋದಲ್ಲಿ ಪ್ರಸಾರವಾದ ವಿಜ್ಞಾನ ಧಾರಾವಾಹಿ. ಇಂತಹ ಲೆವೆಲ್ಗೆ ಮೊದಲು ಅಥವಾ ನಂತರ ಎಂದಿಗೂ ತಲುಪಿಲ್ಲ. ದೂರದರ್ಶನ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ದರ್ಶನ್ ಚಾನೆಲ್ಗಳನ್ನು ಪ್ರಾರಂಭಿಸಿದ ನಂತರ ಡಾಕ್ಟರ್ ಶ್ರೀಧರ್ ಅವರು ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ 2004ರಲ್ಲಿ ದೇಶದ ಮೊದಲ ಕಮ್ಯುನಿಟಿ ರೇಡಿಯೋ ಚಾನೆಲ್ ಪ್ರಾರಂಭಿಸಿದರು. ಕಮ್ಯುನಿಟಿ ರೇಡಿಯೋ ಕಡಿಮೆ ವೆಚ್ಚದ, ಕಡಿಮೆ ಪವರ್ನ ರೇಡಿಯೋ ಕೇಂದ್ರವಾಗಿದ್ದು 15 ಕಿಲೋಮೀಟರ್ ವ್ಯಾಪ್ತಿಯ ಸಮುದಾಯಕ್ಕೆ ಸೇವೆ ಸಲ್ಲಿಸುತ್ತೆ. ಇದನ್ನು 10x10 ಅಡಿ ಸ್ಟುಡಿಯೋದಲ್ಲಿ ಸ್ಥಾಪಿಸಬಹುದು. ಇದು ರೇಡಿಯೋ ಜಾಕಿ ಆಧಾರಿತವಲ್ಲ. ಇದು ಜನರಿಂದ ಜನರಿಗಾಗಿ, ಜನರೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಕಮ್ಯುನಿಟಿ ರೇಡಿಯೋ 550ಕ್ಕೂ ಹೆಚ್ಚು ಸ್ಥಳಗಳಿಗೆ ಹರಡಿದೆ. ಅವುಗಳಲ್ಲಿ ಹೆಚ್ಚಿನವು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಅವರನ್ನು ದೇಶದಲ್ಲಿ ಕಮ್ಯುನಿಟಿ ರೇಡಿಯೋದ ಪಿತಾಮಹ ಅಂತಾರೆ. ಡಾಕ್ಟರ್ ಶ್ರೀಧರ್ ಅಂತಾರೆ, ಡಿಜಿಟಲ್ ರೇಡಿಯೋ ಮಾಂಡಿಯಲ್ನಂತಹ ತಂತ್ರಜ್ಞಾನಗಳು ಪರಿಣಾಮಕಾರಿ ಬಹುಮುಖ ಪರಿಹಾರ ನೀಡುತ್ತವೆ. ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಬೇಕು. ಡಿಜಿಟಲ್ನೊಂದಿಗೆ ರೇಡಿಯೋ ಈಗ ವಿಶ್ವಲ್ ಎಲಿಮೆಂಟ್ಸ್ ಹೊಂದಬಹುದು. ಡಾಕ್ಟರ್ ಶ್ರೀಧರ್ ಸಾರ್ವಜನಿಕ ಸೇವೆಯಲ್ಲಿ ನಾವೀನ್ಯತೆಗೆ ಉದಾಹರಣೆಯಾಗಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ನಿರ್ಬಂಧಗಳನ್ನು ಸ್ವೀಕರಿಸಲು ನಿರಾಕರಿಸಿದರು. ಕಮ್ಯುನಿಟಿ ರೇಡಿಯೋಗೆ ಕಡಿಮೆ ಹೂಡಿಕೆ ಬೇಕು, ಅಲ್ಲದೆ ಸರ್ಕಾರಿ ಸಬ್ಸಿಡಿಗಳೂ ಇವೆ. ಕಮ್ಯುನಿಟಿ ರೇಡಿಯೋ ವಿಷಯವನ್ನು ಜನರೇ ರಚಿಸಬೇಕು, ನಿರ್ವಹಿಸಬೇಕು ಮತ್ತು ಮೇಲ್ವಿಚಾರಣೆ ಮಾಡಬೇಕು. ಈ ಭಾರತದ ಪ್ರತಿ ಹಳ್ಳಿಯಲ್ಲೂ ಜನರ ಧ್ವನಿಯನ್ನು ಪ್ರತಿಬಿಂಬಿಸಲು ಕಮ್ಯುನಿಟಿ ರೇಡಿಯೋ ಇರಬೇಕಂತ ಬಯಸುತ್ತೇನೆ. ಡಾಕ್ಟರ್ ಆರ್ ಶ್ರೀಧರ್, ಪದ್ಮಶ್ರೀ 2026. ಕೋಡಿ ಕೋಡಿ ನಮಸ್ಕಾರ.